ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ MJ ಎಜುಕೇಷನ್ ಕನ್ನಡಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಬರುವಂಥ ಭೂಗೋಳಶಾಸ್ತ್ರ ಅಧ್ಯಾಯ 10 ನಿಮಗೆ 10ನೇ ತರಗತಿಯಲ್ಲಿರುವಂಥ ಕನ್ನಡ ಮಾಧ್ಯಮದಲ್ಲಿ ಬರುವಂಥ ಭೂಗೋಳಶಾಸ್ತ್ರ ಅಧ್ಯಾಯ 10 ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳಂತೂ ನಾವು ಇವತ್ತು ನೋಡ್ತಾ ಇದ್ದೀವಿ. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳು ತಿಳಿಯುತ್ತೇವೆ. ಅಂಶಗಳು ನೋಡೋದಾದರೆ ಇವಾಗ ನೀವು ನೋಡಿದಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. 10ನೇ ಅಧ್ಯಾಯ ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಕೃತಿಯ ಲಕ್ಷಣಗಳನ್ನು ನಾವು ನೋಡ್ತಿದ್ದೀವಿ. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ನಮ್ಮ ದೇಶದ ಹಿರಿಮೆ ಹಾಗೂ ಪರಂಪರೆಗಳು. ಭಾರತ ಎಂಬ ಹೆಸರಿನ ಹಿನ್ನೆಲೆ ಹಾಗೂ ವೈವಿಧ್ಯತೆ, ಭಾರತದ ಭೌಗೋಳಿಕ ಸ್ಥಾನ, ವಿಸ್ತೀರ್ಣ, ಭೂ ಮತ್ತು ಜಲ ಮೇರೆಗೆ ಹಾಗೂ ನೆರೆಯ ರಾಷ್ಟ್ರಗಳ, ಭಾರತದ ಪ್ರಕೃತಿ ಲಕ್ಷಣಗಳು, ಭಾರತದ ಪ್ರಕೃತಿ ವಿಭಾಗಗಳು, ಎತ್ತರವಾದ ಪರ್ವತಗಳು, ಬೆಟ್ಟಗಳು, ಮೈದಾನ, ಕರಾವಳಿ ಇಂಥ ಅಂಶಗಳು ನಾವು ನೋಡಿದ್ದೀವಿ. ಇವಾಗ ನಾವು ಪಾಯಿಂಟ್ ಟು ಪಾಯಿಂಟ್ ವಿವರಣೆ ನೀಡ್ತಾ ಇದ್ದೀನಿ ನಿಮಗೆ ಪಾಠದು ಹೇಗಿದೆ ಅಂತ. ಪ್ರಾಚೀನ ಕಾಲದಿಂದ ನಮ್ಮ ದೇಶದ ವಿವಿಧತೆ ಏಕತೆಯನ್ನು ಕಾಣಬಹುದು. ಈ ವೈವಿಧ್ಯತೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಯಾವ ದೇಶದಲ್ಲೂ ಇರದಂಥ ಶ್ರೀಮತಿ ಕೊಟ್ಟಿದೆ. ಇಲ್ಲಿದೆ ವಿವಿಧ ರೀತಿಯ ಮೇಲೆ ಲಕ್ಷಣ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ ಮತ್ತು ಹಾಗೂ ಜನರಲ್ಲಿ ವೈವಿಧ್ಯತೆ ಗಮನಿಸಬಹುದು. ಇದನ್ನು ಒಂದು ಉಪಖಂಡ ಸಬ್ ಕಾನ್ಸ್ಟಿನೆಂಟ್ ಎಂದು ಕರೆಯಬಹುದಾಗಿದೆ. ಅಂದರೆ ನಾವು ಭಾರತದಲ್ಲಿ ವಿವಿಧ ಜನಾಂಗಗಳು, ವಿವಿಧ ಏಕತೆಗಳು ಕಾಣಬಹುದು. ವೈವಿಧ್ಯತೆ ನಮ್ಮ ದೇಶದ ಬೇರೆ ಯಾವ ದೇಶದಲ್ಲೂ ಇಂಥದಂಥ ಶ್ರೀಮತಿ ಕೊಟ್ಟಿದೆ ಅಂತ ನೋಡ್ಬೋದು. ಪ್ರಪಂಚದಲ್ಲಿ ಭಾರತದ ಸ್ಥಾನ ನೋಡೋದಾದರೆ, ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪವಾಗಿದೆ. ಅಂದರೆ ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪವಾಗಿದ್ದು ಇದನ್ನು ಇಂಡಿಯಾ ಹಾಗೂ ಹಿಂದೂಸ್ತಾನ್ ಎಂದು ಕರೆಯುತ್ತಾರೆ. ಅಂದರೆ ಭಾರತದ ಹೆಸರು ಅದು ಭಾರತ ಏಷ್ಯಾ ಖಂಡದಲ್ಲಿ ನಿಮಗೆ ಸಿಗುತ್ತದೆ. ಇದನ್ನು ಇಂಡಿಯಾ ಅಥವಾ ಹಿಂದೂಸ್ತಾನ್ ಎಂದು ಕರೆಯುತ್ತಾರೆ. ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯಿಂದ ಬಳಕೆ ಬಂದಿದೆ. ಅಂದರೆ ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯ ಬಳಕೆಯಿಂದ ಬಂದಿದೆ. ಭಾರತ ಎಂಬ ಹೆಸರು ಭರತ ಎಂಬ ಪುರಾತನ ಚಕ್ರವರ್ತಿ ಹೆಸರಿನಿಂದ ಬಂದಿದೆ. ಭಾರತವು ಭೌಗೋಳಿಕವಾಗಿ ಉತ್ತರ ಅರ್ಧಗೋಳ ಹಾಗೂ ಪೂರ್ವ ಅರ್ಧಗೋಳ ನಡುವೆ ಇದೆ. ಇದು ಉತ್ತರದ ಅಗಲವಾಗಿ ದಕ್ಷಿಣ ಕಡೆಗೆ ಕಿರಿದಾದ ತ್ರಿಕೋನಾಕೃತಿಯಲ್ಲಿ ಹಿಂದೂ ಮಹಾಸಾಗರ ಚಾಚಿಕೊಂಡಿದೆ ಅಂತ ನೋಡ್ಬೋದು. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಆರ್ಕಾಟಿಕ್ ಮತ್ತು ಉತ್ತರ ಪೆಸಿಫಿಕ್ ಸಾಗರ, ಉತ್ತರ ಅಮೆರಿಕ, ಉತ್ತರ ಆರ್ಕ್ಟಿಕ್ ಸಾಗರ, ಆಫ್ರಿಕಾ, ಏಷ್ಯಾ ಮತ್ತು ಉತ್ತರ ಪೆಸಿಫಿಕ್ ಸಾಗರ, ಆಸ್ಟ್ರೇಲಿಯಾ, ಹಿಂದೂ ಮಹಾಸಾಗರ, ಆಫ್ರಿಕಾ ಮತ್ತು ದಕ್ಷಿಣ ಆಫ್ರಿಕಾ ಎಲ್ಲ ನಿಮಗೆ ನಮ್ಮ ಭಾರತದ ನೋಡ್ಬೋದು. ಪ್ರಪಂಚ ನೋಡ್ಬೋದು. ಭಾರತ ಇಲ್ಲಿ ನಿಮಗೆ ಕಾಣಿಸ್ತಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಇದು ನಿಮಗೆ ಮ್ಯಾಪನ್ನು ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಭಾರತದ ಅಕ್ಷಾಂಶ ರೇಖಾಂಶ ನೋಡೋದಾದರೆ ಈ ಥರ ನಿಮಗೆ ಸಿಗ್ತದೆ. ಸೊ ಇಲ್ಲಿ ನೋಡ್ಬೋದು, ಈ ಮ್ಯಾಪಿಂದ ನಿಮಗೆ ಗೊತ್ತಾಗುತ್ತೆ ಏನೇನು ಎಲ್ಲಿದೆ ಅಂತ ನೀವು ಎಲ್ಲ ನೋಡ್ಕೊಳ್ಳಿ. ಇದನ್ನು ಕೂಡ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಮುಂದೆ ಎಕ್ಸಾಮ್ನಲ್ಲಿ ಬರ್ಬೋದು. ಇವಾಗ ನೋಡೋದಾದರೆ ಗಾತ್ರ ಸೈಜ್ ನಿಮಗೆ ಒಟ್ಟು ಅಂದರೆ ಗಾತ್ರ ಸೈಜ್ ಅಂದರೆ ಭಾರತದ ಒಟ್ಟು ಅಂದರೆ ವಿಸ್ತೀರ್ಣ ಅಂತಾರಲ್ಲ 32,87,263 ಅಂದರೆ 32,87,000 ಚದರ ಕಿಲೋಮೀಟರ್ಷ್ಟು ವಿಸ್ತಾರವಾಗಿದೆ. ಅಂದರೆ ಇಷ್ಟು ವಿಸ್ತೀರ್ಣ ಅದನ್ನು ನೋಡ್ತಿರ್ಬೋದು. ಭೂಕ್ಷೇತ್ರದಿಂದ ದೃಷ್ಟಿಯಿಂದ ಇದು ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಅಂದರೆ ಪ್ರಪಂಚದಲ್ಲಿ ದೇಶಗಳಲ್ಲಿ ನಮ್ಮ ಭಾರತ 7ನೇ ದೊಡ್ಡ ರಾಷ್ಟ್ರ ಆಗಿದೆ. ಪ್ರಪಂಚದ ಭೂಕ್ಷೇತ್ರದಲ್ಲಿ 2.4% ಒಳಗೊಂಡಿದೆ. ಪ್ರಪಂಚದಲ್ಲಿ ಈ ಭೂಮಿಯಲ್ಲಿ 2.4% ಒಳಗೊಂಡಿದೆ. ಅಂದರೆ ನಮ್ಮ ಭಾರತ ಅಷ್ಟು ಹೊಂದಿದೆ. ಇದರಲ್ಲಿ ಒಟ್ಟು 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳು ಇದ್ದಾವೆ. ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಎಂದು ಕರೆಯಲಾಗುತ್ತದೆ. ಅಂದರೆ ದೆಹಲಿ ನಮ್ಮ ಭಾರತದ ರಾಜಧಾನಿಯಾಗೆಂದು ನೋಡ್ಬೋದು. ಮತ್ತು ಇವಾಗ ಪ್ರಸ್ತುತ ಭಾರತದ 2011 ಜನಗಣತಿ ಪ್ರಕಾರ 178 ಕೋಟಿ ಜನಸಂಖ್ಯೆ ಒಳಗೊಂಡಿತ್ತು. ಇವಾಗ ಆಲ್ಮೋಸ್ಟ್ 140 ತನಕ ಹೋಗಿಬಿಟ್ಟಿದೆ ಇವಾಗ ಜನಸಂಖ್ಯೆಯಲ್ಲಿ. ಇಂದು ಪ್ರಪಂಚದ ಒಟ್ಟು ಜನಸಂಖ್ಯೆ ಶೇಕಡ ಭಾರತದ 17.50% ಪ್ರಪಂಚದ ಭಾರತ ಎಂದು ನೋಡ್ಬೋದು. ಚೈನಾ ಮತ್ತು ನಂತರ 2ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರವಾಗಿದೆ. ಅಂದರೆ ಇಡೀ ಜಗತ್ತಲ್ಲಿ ಅಂದರೆ ಜನಸಂಖ್ಯೆಯಲ್ಲಿ ಶೇಕಡಾವಾರು ನೋಡೋದಾದರೆ ನಮ್ಮ ಭಾರತದ 17.50% ಶೇಕಡಾವಾರು ಪ್ರಪಂಚದ ಭಾರತದ ಚೀನಾ ದೇಶದ ನಂತರ 2ನೇ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಷ್ಟ್ರವಾಗಿದೆ. ನಿಮಗೆ ತಿಳಿದಿರಲಿ, ಎರಡು ರಾಜಧಾನಿಗೆ ಹೊಂದಿರುವ ಭಾರತ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳು 2 ರಾಜಧಾನಿ ಅಂತ ನಾವು ನೋಡ್ಬೋದು. 2 ರಾಜಧಾನಿ ಇರುವಂಥದ್ದು. ಇದು ನೋಡೋದಾದರೆ ಜಮ್ಮು ಮತ್ತು ಕಾಶ್ಮೀರ, ಶ್ರೀನಗರ ಬೇಸಿಗೆ ರಾಜಧಾನಿ ಅಂತ ಇರ್ತಾರೆ.
ಶ್ರೀನಗರ್ ಬೇಸಿಗೆ ರಾಜಧಾನಿ ಮತ್ತು ಜಮ್ಮು. ಬೇಸಿಗೆ ನಗರ ಯಾವುದಂದರೆ ಶ್ರೀನಗರ್, ಬೇಸಿಗೆ ರಾಜಧಾನಿ ಮತ್ತು ಜಮ್ಮು. ಉತ್ತರಾಖಂಡ್ ಅಂದರೆ ಇವಾಗಿನ ಉತ್ತರಾಖಂಡ್ ನೋಡೋದಾದರೆ ಬಾರಾಸೈನ್ ಬೇಸಿಗೆ ರಾಜಧಾನಿ ಮತ್ತು ಡೆಹ್ರಾಡೂನ್ ಅಂತ ನೋಡ್ಬೋದು. ಹಿಮಾಚಲ ಪ್ರದೇಶ್ ಶಿಮ್ಲಾ ಎರಡನೇ ರಾಜಧಾನಿ, ಧರ್ಮಶಾಲಾ ಅಂತ ನಿಮಗೆ ಎರಡೆರಡು ರಾಜಧಾನಿಗಳು ಸಿಗುತ್ತದೆ, ಶಿಮ್ಲಾ ಮತ್ತು ಧರ್ಮಶಾಲಾ. ಭಾರತದ ಸ್ಥಾನ ನೋಡೋದಾದರೆ ಭಾರತದ ಭೌಗೋಳಿಕ ಉತ್ತರ ಗೋಳಾರ್ಧ ಮತ್ತು ಪೂರ್ವ ಗೋಳಾರ್ಧದಲ್ಲಿ ಮಧ್ಯದಲ್ಲಿ ನೆಲೆಸಿದೆ. ಅಂದರೆ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದಲ್ಲಿ ನೆಲೆಸಿದೆ. ನಿಮಗೆ ತಿಳಿದಿರಲಿ ಈ ಸೈಡ್ ನೋಡ್ಬೋದು. ಮತ್ತು ಮಧ್ಯದಲ್ಲಿದೆ. ಇದು ದಕ್ಷಿಣ ಏಷ್ಯಾದ ಒಂದು ಪ್ರಮುಖ ಪರ್ಯಾಯ ದ್ವೀಪವಾಗಿದೆ. ಭಾರತ ಪ್ರಧಾನ ಭೂಭಾಗ 8 ಡಿಗ್ರಿ 4 38 ಡಿಗ್ರಿ 60 ಉತ್ತರ ಅಕ್ಷಾಂಶ ಮತ್ತು ರೇಖಾಂಶ ಹಾಗೂ 68 ಡಿಗ್ರಿ 7 97 ಡಿಗ್ರಿ 25 ಪೂರ್ವ ರೇಖಾಂಶ ನಡುವೆ ವಿಸ್ತರಿಸಿದೆ. ಉತ್ತರದ ಒಟ್ಟು ಲಡಾಖ್ನಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೆ ಒಟ್ಟು ವಿಸ್ತೀರ್ಣ ನೋಡೋದಾದರೆ 3214 ಕಿಲೋಮೀಟರ್ ಉದ್ದವಾಗಿದೆ. ಪಶ್ಚಿಮದಿಂದ ಪೂರ್ವಕ್ಕೆ ಅಂದರೆ 2933 ಕಿಲೋಮೀಟರ್ ಉದ್ದವಾಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇನ್ನು ದಕ್ಷಿಣದಲ್ಲಿ ವಿಸ್ತರಿಸಿವೆ. ನಿಕೋಬಾರ್ ದ್ವೀಪವು 6:45 ಉತ್ತರ ರೇಖಾಂಶ ಇದು ಪಾಯಿಂಟ್ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣ ತುದಿಯಾಗಿದೆ. ಇದಕ್ಕೆ ಪ್ರತಿಯಾಗಿ ಲಡಾಖ್ ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರ ತುದಿಯಾಗಿದೆ. ಭಾರತದ ಮಧ್ಯಭಾಗ ಪೂರ್ವ ಪಶ್ಚಿಮ ಭಾಗ ಕರ್ಕಾಟಕ ಸಂಕ್ರಾಂತಿ ವೃತ್ತ 23 ಡಿಗ್ರಿ 30 ಉತ್ತರ ಅಕ್ಷಾಂಶ ಹಾಯ್ದು ಹೋಗುವ ಮತ್ತು 82 ಡಿಗ್ರಿ ಮತ್ತು 30 ಪೂರ್ವ ರೇಖಾಂಶ ಪ್ರಯಾಗರಾಜ್ ಅಲಹಾಬಾದ್ ದೇಶದಲ್ಲಿ ಉತ್ತರ ದಕ್ಷಿಣ ಹಾಯ್ದು ಹೋಗುತ್ತದೆ. ಇದನ್ನು ಭಾರತದ ಮಧ್ಯ ರೇಖಾಂಶ ಮತ್ತು ಭಾರತದ ಅರ್ಧಕಾಲದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ರೇಖಾಂಶ ನೋಡ್ಬೋದು. ಇಲ್ಲಿ ನೋಡ್ಬೋದು, ನಿಮಗೆ ತಿಳಿದಿರಲಿ ಅಂತ ಇದೆಯಲ್ಲ. ಇಲ್ಲಿ ನಿಮಗೆ ಭಾರತ ಎಷ್ಟು ಗಡಿಯನ್ನು ಹೊಂದಿದೆ ಅಂತ ನೋಡ್ಬೋದು. ಪಾಕಿಸ್ತಾನದಿಂದ ಎಷ್ಟು ಗಡಿ ಹೊಂದಿದೆ ಅಂದರೆ 3310 ಅಂತ ಹೋಗೋದು ನೋಡ್ಬೋದು. ಮತ್ತು ಅಫ್ಘಾನಿಸ್ತಾನದಿಂದ ಎಷ್ಟು ಹೊಂದಿದೆ ಅಂದರೆ 80 ಕಿಲೋಮೀಟರ್. ಚೀನಾದಿಂದ ಎಷ್ಟಂದರೆ 3914. ನೇಪಾಳದಿಂದ ಎಷ್ಟಂದರೆ 1752. ಭೂತಾನ್ನಿಂದ 587. ಮ್ಯಾನ್ಮಾರ್ನಿಂದ 1458. ಬಾಂಗ್ಲಾದೇಶದಿಂದ 4996. ಶ್ರೀಲಂಕಾದಿಂದ ಜಲಗಡಿ, ಮಾಲ್ಡೀವ್ಸ್ನಿಂದ ಜಲಗಡಿ. ಭಾರತ ಒಟ್ಟು 15,200 ಕಿಲೋಮೀಟರ್ ಗಡಿಯನ್ನು ಹೊಂದಿದೆ ನೆರೆಹೊರೆ ದೇಶದಿಂದ. ಇವಾಗ ನೆಕ್ಸ್ಟ್ ನೋಡೋದಾದರೆ ಭೂ ಮೇರೆಯ ಮತ್ತು ನೆರೆಹೊರೆ ರಾಷ್ಟ್ರಗಳು. ಭಾರತ ಒಂದು ಪರ್ಯಾಯ ದ್ವೀಪವಾಗಿದೆ. ಇದು ಭೂ ಮತ್ತು ಜಲ ಮೇರೆಗೆ ಒಳಗೊಂಡಿದೆ. ಭಾರತವು 15,200 ಕಿಲೋಮೀಟರ್ ಭೂಗಡಿ ಹೊಂದಿದೆ ಹಾಗೂ ಭಾರತದ ಮುಖ್ಯ ಭೂಭಾಗ ಸುಮಾರು 6,001 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ. ದ್ವೀಪಗಳು ಒಳಗೊಂಡಂತೆ ಸುಮಾರು 7,510 60 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ. ಭಾರತವು 7 ರಾಷ್ಟ್ರಗಳನ್ನೇ ಭೂಗಡಿಯಾಗಿರುವುದಾಗಿ ಆ 2 ರಾಷ್ಟ್ರಗಳು ಜಲಗಡಿ ಅಂದರೆ 7 ಭೂಗಡಿ 2 ರಾಷ್ಟ್ರಗಳಿಂದ ಜಲಗಡಿಯನ್ನು ಹೊಂದಿದೆ. ಅವುಗಳು ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ. ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಉತ್ತರದ ಚೀನಾ, ನೇಪಾಳ ಮತ್ತು ಭೂತಾನ್, ಪೂರ್ವದಲ್ಲಿ ಮ್ಯಾನ್ಮಾರ್ ಅಂದರೆ ಈಗಿನ ಬರ್ಮಾ ಹಾಗೂ ಬಾಂಗ್ಲಾದೇಶದೊಡನೆ ಭೂಗಡಿಯನ್ನು ಹೊಂದಿದೆ. ಇದಲ್ಲದೆ ದೇಶದ ದಕ್ಷಿಣದಲ್ಲಿ ಶ್ರೀಲಂಕಾ ಹಾಗೂ ನೈಋತ್ಯದಲ್ಲಿ ಮಾಲ್ಡೀವ್ಸ್ ಮತ್ತು ದ್ವೀಪಗಳು ಭಾರತದೊಂದಿಗೆ ಜಲಗಡಿ ಹೊಂದಿದೆ. ಇವುಗಳು ಸಹ ಭಾರತದ ನೆರೆಹೊರೆ ರಾಷ್ಟ್ರವಾಗಿದೆ. ನಿಮಗೆ ತಿಳಿದಿರಲಿ, ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವ ಗಡಿರೇಖೆ ರ್ಯಾಡ್ಕ್ಲಿಫ್ ಲೈನ್ ಅಂತ ಕರೀತಾರೆ. ಭಾರತ ಮತ್ತು ಚೀನಾದಲ್ಲಿ ಮ್ಯಾಕ್ಸ್ವ್ಯಾನ್ ಅಂತ ಕರೀತಾರೆ, ಮ್ಯಾಕ್ಮಹೋನ್ ಅಂತ ಕರೀತಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ ಗಡಿರೇಖೆಯನ್ನು ಡೊರಾಂಡೋ ಎಂದು ಕರೀತಾರೆ, ಡೊರಾಂಡೋ ಲೈನ್ ಅಂತ ನೋಡ್ಬೋದು. ಇವಾಗ ಪ್ರಕೃತಿ ವಿಭಾಗ ನೋಡೋದಾದರೆ ಭಾರತ ವಿವಿಧ ಬಗೆಯ ಭೂ ಸ್ವರೂಪ ಒಳಗೊಂಡಿದೆ. ಈ ಸ್ವರೂಪ ದೇಶದ ವಿವಿಧ ಭಾಗಗಳಿಂದ ಕಂಡುಬರುತ್ತದೆ. ಇವುಗಳನ್ನು ಭೂ ಇತಿಹಾಸ ವಿವಿಧ ಅವಧಿಯಲ್ಲಿ ನಿರ್ಮಿತವಾಗಿದೆ. ಭೂ ರಚನೆ ಹಾಗೂ ಮೇಲ್ಮೈ ಲಕ್ಷಣಗಳು ವ್ಯತ್ಯಾಸ ಹೊಂದಿದೆ. ಇವುಗಳನ್ನು ಆಧರಿಸಿ ದೇಶವನ್ನು 4 ಪ್ರಧಾನ ಭೂಪ್ರದೇಶ ಭಾಗವನ್ನು ವಿಂಗಡಿಸಲಾಗಿದೆ. ಉತ್ತರ ಪರ್ವತಗಳು. ಉತ್ತರದಲ್ಲಿರುವ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿ ಅತಿ ಎತ್ತರವಾದ ಶಿಖರ, ಆಳವಾದ ಕಣಿವೆ, ಹಿಮನದಿ ಮುಂತಾದ ಹೊಂದಿದೆ. ಹಿಮಾಲಯ ಪರ್ವತ ಶ್ರೇಣಿ ಮಾಮೇರು ಗ್ರಂಥಿಯಿಂದ ಪ್ರಾರಂಭವಾಗಿದ್ದು ಪೂರ್ವದಲ್ಲಿ ಅರುಣಾಚಲ ಪ್ರದೇಶವರೆಗೆ ಸುಮಾರು 2,500 ಕಿಲೋಮೀಟರ್ ಉದ್ದ ಹಬ್ಬಿದೆ. ಈ ಮಡಿಕೆ ಪರ್ವತ ಶ್ರೇಣಿಯು 3 ಪ್ರಮುಖ ಶ್ರೇಣಿಯಲ್ಲಿ ಒಳಗೊಂಡಿದೆ. ಇವುಗಳೆಂದರೆ ಶಿವಾಲಿಕ ಶ್ರೇಣಿ, ಹಿಮಾಲಯದಿಂದ ಪಾದ ಬೆಟ್ಟಗಳು, ಹಿಮಾಚಲ ಅಂದರೆ ಮಧ್ಯ ಹಿಮಾಲಯ, ಮಹಾ ಹಿಮಾಲಯ ಅಂದರೆ ಹೇಮಾದ್ರಿ.
ಶಿವಾಲಿಕ ಶ್ರೇಣಿ ಅಂದರೆ ಉತ್ತರ ಹಿಮಾಲಯದಲ್ಲಿ ಶಿವಾಲಿಕ ಶ್ರೇಣಿ ನೋಡಿದರೆ ಇದು ಹಿಮಾಲಯ ಪರ್ವತದಲ್ಲಿ ಇತ್ತೀಚೆಗೆ ನಿರ್ಮಿತವಾದದ್ದು. ಇದು ಅತ್ಯಂತ ದಕ್ಷಿಣದಲ್ಲಿರುವುದು ಸರಣಿ ಹಾಗೂ ಅತ್ಯಂತ ಅತಿ ಕಡಿಮೆ ಎತ್ತರವನ್ನು ಹೊಂದಿದ ಇದನ್ನು ಹಿಮಾಲಯದ ಪಾದ ಬೆಟ್ಟ ಎಂದು ಸಹ ಕರೆಯುವರು. ಪಾದದ ಬೆಟ್ಟಗಳು ಎಂದು ಕರೆಯುವರು. ಇದು ಸಮತಟ್ಟಾದ ಕಿರಿದಾದ ಮೈದಾನಗಳಿವೆ. ಈ ಮೈದಾನಗಳಲ್ಲಿ ಡೋನ್ಗಳು ಎಂದು ಕರೆಯುವರು. ಉದಾಹರಣೆ ಡೆಹ್ರಾಡೂನ್, ಕೋಟಾ, ಪಾಟ್ಲಿ ಮತ್ತು ಚೌಕುಂಬಾ, ಉಧಂಪುರ್ ಮತ್ತು ಕೋಟ್ಲಾ ಇವು ಸಮುದ್ರ ಮಟ್ಟದಿಂದ 6ರಿಂದ ಎತ್ತರವಾಗಿದೆ. ಹಿಮಾಚಲ ಮಧ್ಯ ಹಿಮಾಲಯ ಇದು ಮಹಾ ಹಿಮಾಲಯವು ಮತ್ತು ಶಿವಾಲಿಕ ಬೆಟ್ಟಗಳ ನಡುವೆ ಸುಮಾರು 30,600 ಮೀಟರ್ಗಳಿಂದ 4,500 ಮೀಟರ್ಗಳಷ್ಟು ಸರಾಸರಿ ಎತ್ತರ ಹೊಂದಿದೆ. ಇವು 60ರಿಂದ 80 ಕಿಲೋಮೀಟರ್ ಅಗಲವಿದೆ. ಇಲ್ಲಿ ಅನೇಕ ಸಮಾನಾಂತರ ಪರ್ವತ ಶ್ರೇಣಿಗಳು ಅವುಗಳೆಂದರೆ ಪೀರಪಂಜಾಲ್, ಮಹಾಭಾರತ ಶ್ರೇಣಿ, ನಾಗತಿಬ್ಬಾ, ಮಸ್ಸೂರಿ ಇತ್ಯಾದಿ. ಕಾರ್ಗಾ ಮತ್ತು ಕೂಲ್ ಇಲ್ಲಿರುವ ಪ್ರಸಿದ್ಧ ಕಣಿವೆಗಳು ಶಿಮ್ಲಾ, ಮಸ್ಸೂರಿ, ನೈನಿತಾಲ್, ರಾಣ್ಟೇಕ್, ಚಕ್ರಾತ್ ಮತ್ತು ಡಾರ್ಜಿಲಿಂಗ್ ಇಂಥ ಗಿರಿಧಾಮಗಳು ನೋಡ್ಬೋದು. ಇದು ಹಿಮಾಚಲ ಮಧ್ಯದಲ್ಲಿ ನೋಡ್ಬೋದು. ಮಹಾ ಹಿಮಾಲಯ ಹಿಮಾದ್ರಿ ಅಂದರೆ ಇನ್ನೊಂದು ಮೂರನೇದಾಗಿ ಮಹಾ ಹಿಮಾಲಯ ಹಿಮಾದ್ರಿ. ಈ ಹಿಮಾಲಯವು ಪರ್ವತದಲ್ಲಿ ಅತಿ ಎತ್ತರವಾದ ಹಾಗೂ ಮೊದಲ ನಿರ್ಮಿತಗೊಂಡ ಸರಣಿಯಾಗಿದೆ. ಇದು ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿದೆ. ಇದನ್ನು ಹಿಮಾದ್ರಿ ಎಂದು ಕರೆಯುತ್ತಾರೆ. ಸಮುದ್ರ ಮಟ್ಟದಿಂದ ಸುಮಾರು ಶ್ರೇಣಿ 6,000 ಮೀಟರ್ನಿಂದ 8,000 ಮೀಟರ್ಗಿಂತಲೂ ಹೆಚ್ಚು ಎತ್ತರವಾಗಿದೆ. ಮಹಾ ಹಿಮದಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳು ಇವೆ. ಪ್ರಪಂಚದಲ್ಲಿ ಅತ್ಯುನ್ನತ ಶಿಖರವಾದ ಮೌಂಟ್ ಎವರೆಸ್ಟ್ ಸುಮಾರು 8,848 ಮೀಟರ್ ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿದೆ. ಈ ಸರಣಿಯ ಇತರೆ ಮುಖ್ಯ ಶಿಖರಗಳೆಂದರೆ ಕಾಂಚನಗಂಗಾ ಮತ್ತು ಧವಳಗಿರಿ, ನಂದಾದೇವಿ, ಗೌರಿಶಂಕರ ಇನ್ನೂ ಅನೇಕ ಹಿಮ ನದಿಗಳು ಹೊಂದಿದೆ. ಅವುಗಳಲ್ಲಿ ಗಂಗೋತ್ರಿ ಪ್ರಸಿದ್ಧವಾಗಿ ಗಂಗೋತ್ರಿ ಉಗಮ ಸ್ಥಾನವಿದೆ. ಕಾಶ್ಮೀರಿ ಮತ್ತು ಬರ್ಜಿಲ್, ಜೋಜಿಲ್ ಮತ್ತು ಹಿಮಾಚಲ ಪ್ರದೇಶ, ಬಾರಾಲಾಚಲ ಮತ್ತು ಮುಂತಾದ ಕಣಿವೆ ಮಾರ್ಗಗಳಿಂದಾಗಿ ಇವು ಉತ್ತಮ ಸಂಚಾರ ಸೌಲಭ್ಯವನ್ನು ಒದಗಿಸಬಲ್ಲದೆ ಪ್ರವಾಸಿಗರಿಗೆ ಆಕರ್ಷಣೆಯ ಕೇಂದ್ರವಾಗಿದೆ. ಮಹಾ ಹಿಮಾಲಯ ಸರಣಿ ಉತ್ತರಕ್ಕಿರುವ ಮಾಡಿಕೆ ಪರ್ವತದ ಹೊರ ಹಿಮಾಲಯವಾಗಿ ಕರೆಯುತ್ತಾರೆ. ಇದರಲ್ಲಿ ಕಾರಕೋರಂ ಪರ್ವತ ಶ್ರೇಣಿ ಹಾಗೂ ಕೈಲಾಸ ಪರ್ವತ ಶ್ರೇಣಿ, ಮೌಂಟ್ ಗೌಡಿನಸ್ಟೀನ್ ಅಥವಾ K20 ಎಂಬುದನ್ನು ಭಾರತದ ಅತಿ ಎತ್ತರವಾದ 8,061 ಕಿಲೋಮೀಟರ್ ಶಿಖರವಾಗಿದೆ. ಲಡಾಖ್ ಪ್ರಸ್ಥಭೂಮಿ ಇದು ಭಾರತ ಪ್ರದೇಶದ ಕಂಡುಬರುತ್ತದೆ. ಹಿಮಾಲಯ ಮಹತ್ವ. ಹಿಮಾಲಯ ಪರ್ವತ ಶ್ರೇಣಿ ಭಾರತದ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತದೆ. ಇವು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುವ ಉತ್ತರಾರ್ಧದಿಂದ ಬೀಸುವ ಶೀತ ಗಾಳಿ ತಡೆಯುತ್ತದೆ. ನದಿಯ ಉಗಮ ಪ್ರದೇಶವನ್ನು ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಅನುಕೂಲವಾಗಿದೆ. ಇವು ವಿಶಾಲವಾದ ಮೈದಾನ ನಿರ್ಮಿಸಿದ ಮತ್ತು ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಆಶ್ರಯ ತಾಣವಾಗಿದೆ. ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳು ಒಳಗೊಂಡಿವೆ ಹಾಗೂ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳು ಪ್ರಸಿದ್ಧವಾಗಿದೆ. ಉತ್ತರ ಮಹಾಮೈದಾನ ನೋಡೋದಾದರೆ ಈ ಉತ್ತರ ಭಾರತದ ಮಹಾಮೈದಾನ ಸಟ್ಲೇಜ್ ಗಂಗಾ ಮೈದಾನಕ್ಕಿಂತ ಕರೆಯುವರು. ಇದು ಉತ್ತರದಲ್ಲಿ ಹಿಮಾಲಯ ಪರ್ವತಗಳಲ್ಲಿ ಹಾಗೂ ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿ ನಡುವೆ ಕಂಡುಬರುವುದು. ಈ ಮೈದಾನವು ಪಶ್ಚಿಮದಲ್ಲಿ ಸಿಂಧೂ ನದಿಯ ಮೈದಾನದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿವೆಯು ವಿಸ್ತರಿಸಿದೆ. ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು 2,400 ಕಿಲೋಮೀಟರ್ ಉದ್ದವಾಗಿರುವುದು. ಈ ಮೈದಾನವು 70ರಿಂದ 500 ಕಿಲೋಮೀಟರ್ ಅಗಲವಾಗಿದೆ. ಈ ಮೈದಾನವು ಬಹುತೇಕವಾಗಿ ಸಮತಟ್ಟಾಗಿ ಉತ್ತರ ಭಾರತದ ಮೈದಾನ ನದಿಗೆ ಹೊತ್ತು ತಂದು ಹಾಕಿ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾದ ಸಂಚನವಾಗಿದೆ. ನಿಮಗೆ ತಿಳಿದಿರಲಿ, ಈ ಬರ್ಬರ್ ಹಿಮಾಲಯ ತಪ್ಪಿನಲ್ಲಿ ನದಿಯ ಮೈದಾನ ಪ್ರವೇಶ ಕಡೆಗೆ ಅವುಗಳನ್ನು ಹೊತ್ತು ತಂದ ದಪ್ಪ ಶಿಲಾ ಚೂರುಗಳು ಸಂಚಯಿಸುವ ಇದನ್ನೇ ಬರ್ಬರ್ ಎಂದು ಕರೆಯುವರು. ಬಿ ಅಂದರೆ ಬಗರ್ ಅಂದರೆ ಪುರಾತನ ಕಾಲದಿಂದ ಸಂಚಯಿಸುವಾಗಿದ್ದು ಮೆಕ್ಕಲ ಮಣ್ಣುಗಳು ಬಂಗಾರ ಎಂದು ಕರೆಯುತ್ತಾರೆ. ಸಿ ಅಂದರೆ ಖದರ್ ಇತ್ತೀಚಿನ ಅವಧಿಯಲ್ಲಿ ಸಂಚಯಿತಗೊಂಡಿದೆ ನಿರ್ಮಿತವಾಗಿದೆ ಮೆಕ್ಕಲು ಮಣ್ಣು ಖದರ್ ಎಂದು ಕರೆಯುತ್ತಾರೆ. ಮೌಂಟ್ ಎವರೆಸ್ಟ್ ಪರ್ವತದ ಎತ್ತರ ಮೊದಲ ಬಾರಿಗೆ ನಿಖರವಾಗಿ ಗುರುತಿಸುವ ರಾಜನಾಥ್ ಸಿಂಗ್ ಸರ್ವೇಯರ್ ಆಗಿದೆ. ಪರ್ಯಾಯ ಪ್ರಸ್ಥಭೂಮಿ ನೋಡ್ಬೋದು ನೀವು ಎಲ್ಲ ಇಲ್ಲಿ ನಿಮಗೆ ನೋಡ್ತಾ ಇದ್ರಲ್ಲ, ಇದು ಕೈಲಾಸ ಪರ್ವತಗಳು ಇದಾವೆಲ್ಲ ಮಹಾಪರ್ವತಗಳು ಮೇಲ್ಗಡೆ ಕಂಡು ಬರ್ತವೆ ನಿಮಗೆ. ಪರ್ಯಾಯ ಪ್ರಸ್ಥಭೂಮಿ ಭಾರತ ಭೂಸ್ವರೂಪದ ವಿಭಾಗದ ಅತಿ ದೊಡ್ಡ ಅಲ್ಲದೆ ಇದು ಇತಿಹಾಸ ಪರಕ ಅತಿ ಪುರಾತನವಾಗಿದ್ದು ಭೂಖಂಡ ಆರಂಭದಿಂದ ಖಂಡದ ಭೂರಾಶಿ ಇದನ್ನು ಭೂಭಾಗ ವಿಜ್ಞಾನಿ ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ನಕಾಶೆ ನೋಡ್ಕೊಳ್ಳಿ.
ಹಿಂದೂ ಮಹಾಸಾಗರ. ಈ ಪ್ರಸ್ಥಭೂಮಿಯು ಸಟ್ಲೇಜ್ ಗಂಗಾ ಮೈದಾನ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವರೆಗೆ ಚಾಚಿಕೊಂಡಿದ. ಇದರ ಒಟ್ಟು ಕ್ಷೇತ್ರ ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ ಇತ್ತು. ಉತ್ತರದಲ್ಲಿ ಕರಾವಳಿ ಬೆಟ್ಟಗಳಿಂದ ದಕ್ಷಿಣ ಕನ್ಯಾಕುಮಾರಿಗೆ ಹರಡಿದೆ. ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಪೂರ್ವದಲ್ಲಿ ಜಾರ್ಖಂಡ್ ರಾಜಮಹಲ್ ಬೆಟ್ಟಗಳು ಸುಮಾರು 1400 ಕಿಲೋಮೀಟರ್ ಅಗಲವಾಗಿದೆ. ಈ ಪರಿಹಾರ ಪ್ರಸ್ಥಭೂಮಿ ತ್ರಿಕೋನಾಕಾರದಲ್ಲಿ ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣ ಕಡೆಗೆ ಕಿರಿದಾಗಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳಿ ಕೊಲ್ಲಿ ಹಾಗೂ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಒಳಗೊಂಡಿದೆ. ಈ ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ ಪ್ರಮುಖವಾಗಿ ವಿಂಧ್ಯ ಮತ್ತು ಸತ್ಪುರಾ ಬೆಟ್ಟಗಳನ್ನು, ಅರಾವಳಿ ಬೆಟ್ಟಗಳು, ಮಾಳವಾ, ಪ್ರಸ್ಥಭೂಮಿ, ಛೋಟಾ ನಾಗ್ಪುರ ಪ್ರಸ್ಥ ಇವುಗಳನ್ನು, ಮಧ್ಯದಲ್ಲಿ ನರ್ಮದಾ ನದಿ, ತಪತಿ ನದಿ ಹಾಗೂ ದಾಮೋದರ ನದಿಗಳೆಲ್ಲ ಅನೇಕ ಚಿಕ್ಕ ನದಿಗಳನ್ನು ಹರಿಯುತ್ತದೆ. ಇವುಗಳಲ್ಲಿ ಕೇಂದ್ರ ಪ್ರಸ್ಥಭೂಮಿ ಎನ್ನುವರು. ಇವುಗಳನ್ನು ದಕ್ಷಿಣದಲ್ಲಿ ದಖನ್ ಪ್ರಸ್ಥಭೂಮಿ, ಇದು ಮಹಾದೇವ ಮೈಕಲ್ ಶ್ರೇಣಿ, ಅಮರಕಂಟಕ ಬೆಟ್ಟಗಳು, ರಾಜಮಹಲ್ ಬೆಟ್ಟಗಳು ದಖನ್ ಪ್ರಸ್ಥಭೂಮಿಗಳು. ಉತ್ತರದಲ್ಲಿ ದಖನ್ ಪ್ರಸ್ಥಭೂಮಿಗಳು, ಪಶ್ಚಿಮದಲ್ಲಿ ಘಟ್ಟಗಳು. ಇವುಗಳಲ್ಲಿ ಮಹಾರಾಷ್ಟ್ರ, ಕರ್ನಾಟಕ ಸಹ್ಯಾದ್ರಿ ಕರೆಯುತ್ತಾರೆ. ಪಶ್ಚಿಮ ಘಟ್ಟಗಳು ಎತ್ತರವಾಗಿ ನಿರಂತರವಾಗಿ ಇವರು ಮೇಲೆ ಸರಣಿ ಆನೆಮಡಿ 2665 ಮೀಟರ್ ಶಿಖರ. ದಕ್ಷಿಣ ಭಾರತದಲ್ಲಿ ಅತಿ ಉನ್ನತ ಪ್ರದೇಶ ದಖನ್ ಪ್ರಸ್ಥಭೂಮಿ. ಪೂರ್ವಕ್ಕೆ ಪಶ್ಚಿಮ ಘಟ್ಟ ನೀಲಗಿರಿ ಬೆಟ್ಟಗಳು ಸಂಧಿಸುತ್ತದೆ. ಪೂರ್ವ ಘಟ್ಟಗಳು ಹೆಚ್ಚು ಎತ್ತರವಾಗಿಲ್ಲ, ಇದು ನಿರಂತರವಾಗಿ ಇಲ್ಲ. ಅಮರಕೊಂಡ ಮತ್ತು ಮಹೇಂದ್ರಗಿರಿ ಇರುವುದು. ಹತ್ತು ಎತ್ತರವನ್ನು ನಾವು ಶಿಖರಗಳನ್ನು ಪೂರ್ವ ಘಟ್ಟಗಳಲ್ಲಿ ನಾವು ಕಣಿವೆಗಳನ್ನು ಅಲ್ಲವೇ ಪ್ರತ್ಯೇಕಿಸುತ್ತೇವೆ. ಈ ಪರಿಹಾರ ಪ್ರಸ್ಥಭೂಮಿ ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆ ಪಡೆದು, ಏಕೆಂದರೆ ಇಲ್ಲಿ ಅಪಾರವಾದ ಖನಿಜ ಸಂಪನ್ಮೂಲವು, ಇಲ್ಲಿ ನದಿಗಳು, ಜಲಪಾನಪರ ಕರೆಯುವುದು, ಜಲವಿದ್ಯುತ್ ನೋಡುತ್ತೇವೆ. ಕರಾವಳಿ ಮೈದಾನ ನಿಮಗೆಲ್ಲರೂ ಗೊತ್ತೇ ಇರುತ್ತೆ ಸ್ನೇಹಿತರೆ. ಕರಾವಳಿ ಮೈದಾನಗಳು ನೋಡೋದಾದರೆ ಭಾರತದ ದ್ವೀಪಗಳು ಹೊರತುಪಡಿಸಿ ಸುಮಾರು 6100 ಕಿಲೋಮೀಟರ್ ಉದ್ದಷ್ಟು ಕರಾವಳಿ ತೀರವನ್ನು ಹೊಂದಿದೆ. ಇದು ಪಶ್ಚಿಮ ಗುಜರಾತ್ನಿಂದ ಕಚ್ ಪ್ರದೇಶದಿಂದ ಪೂರ್ವದ ಗಂಗಾ ನದಿಯ ಮುಖಬಿಂದುವನ್ನು ನಾವು ವಿಸ್ತರಿಸುತ್ತೇವೆ. ತೀರದ ಪ್ರದೇಶ ಉದ್ದಕ್ಕೂ ಕಂಡುಬರುವುದು ಕಿರಿದಾದ ಮೈದಾನ ಕರಾವಳಿ ಮೈದಾನ ಎಂದು ಕರೆಯುವುದು. ಭಾರತದ 9 ರಾಜ್ಯಗಳ ಕರಾವಳಿ ತೀರವನ್ನು ಹೊಂದಿದೆ. ಅವು ಭಾರತವನ್ನು ಕರಾವಳಿ, ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ 2 ಭಾಗಗಳನ್ನು ನಾವು ವಿಂಗಡಿಸಲಾಗಿದೆ. ಪಶ್ಚಿಮ ಕರಾವಳಿ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳು ನಡುವೆ ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿ ಭೂಶಿರವಾದ ಸುಮಾರು 1500 ಕಿಲೋಮೀಟರ್ ಅಷ್ಟು. ಇದನ್ನು ಕೇರಳದಿಂದ ಮಲಬಾರ್ ತೀರ, ಕರ್ನಾಟಕ ಅಥವಾ ಕೆನರಾ ತೀರ, ಗೋವಾ ಮತ್ತು ಮಹಾರಾಷ್ಟ್ರದ ಕೊಂಕಣ ತೀರ, ಗುಜರಾತಿನ ಗುಜರಾತ್ ತೀರ ಎಂದು ವಿಂಗಡಿಸಲಾಗಿದೆ. ಮುಂಬೈ, ನವಶೇವಾ, ಮರ್ಮಗೌ ಮತ್ತು ಕೊಚ್ಚಿ, ಕಾಂಡ್ಲಾ, ಕಾರವಾರ, ನವಮಂಗಳೂರು ನೋಡಬಹುದು. ಮತ್ತು ಇದು ಮುಂದೆ ಮುಖ್ಯ ಬಂದರುಗಳಿಗೆ ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಗಂಗಾ ನದಿ ಮತ್ತು ಮುಖಜ ಮತ್ತು ಭೂಮಿಯ ಪೂರ್ವ ಘಟ್ಟಗಳು ಮತ್ತು ಹಾಗೂ ಬಂಗಾಳಿ ಕೊಲ್ಲಿ ನಡುವೆ ಪೂರ್ವ ಕರಾವಳಿ ಮೈದಾನವಿದೆ. ಮತ್ತು ಪೂರ್ವ ಕರಾವಳಿ ಮೈದಾನವು ಹೆಚ್ಚು ಅಗಲ ಮತ್ತು ಒಂದೇ ರೀತಿಯ ಸಮತಟ್ಟಾಗಿದೆ. ಹಿಂದೂ ಮಹಾನದಿ, ಗೋದಾವರಿ, ಕೃಷ್ಣಾ ಮತ್ತು ಕಾವೇರಿ ನದಿಗಳು ಮುಖಜ ಭೂಮಿಯನ್ನು ಒಳಗೊಂಡಿದೆ. ಪೂರ್ವ ತೀರದಲ್ಲಿ ಸಮುದ್ರ ಉಪ್ಪು ನೀರಿನಿಂದ ನಿರ್ಮಿತವಾದದ್ದು. ಕೆಲವು ಸರೋವರಗಳು ಅಥವಾ ಲಗೋನ್ಗಳಿಂದ ಇರುವುದು. ಒಡಿಶಾದಲ್ಲಿ ಚಿಲ್ಕಾ, ಆಂಧ್ರ ಪ್ರದೇಶದಲ್ಲಿ ಪುಲಿಕಾಟ್ ಸರೋವರಗಳು ಮುಖ್ಯವಾಗಿ. ಪೂರ್ವ ಕರಾವಳಿ ಉತ್ತರ ಚಿಲ್ಕಾ, ಕೋರಮಂಡಲ್ ಎಂದು ವಿಂಗಡಿಸಲಾಗಿದೆ. ದ್ವೀಪಗಳು ಭಾರತಕ್ಕೆ ಸೇರಿವೆ. ಒಟ್ಟು 245 ದ್ವೀಪಗಳಿವೆ. ಅವುಗಳಲ್ಲಿ 204 ದ್ವೀಪವು ಬಂಗಾಳ ಕೊಲ್ಲಿಯಲ್ಲಿದೆ. ಮತ್ತು 43 ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿವೆ. ಮನ್ನಾರ, ಕಾರಿಯ ಕೆಲವು ಹವಳದ ದ್ವೀಪಗಳಿವೆ. ಬಂಗಾಳ ಕೊಲ್ಲಿಯಲ್ಲಿರುವ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವು ಗಟ್ಟಿಯಾದ ಮತ್ತು ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಕೂಡಿವೆ. ಲಕ್ಷದ್ವೀಪವು ಹವಳದ ದ್ವೀಪವಾಗಿದ್ದು, ಭಾರತದ ದಕ್ಷಿಣ ತುದಿಯ ನಿಕೋಬಾರ್ ದ್ವೀಪದ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ಎಂದು ಕರೆಯುತ್ತಾರೆ. ಇವತ್ತು ಸ್ನೇಹಿತರೆ ನಾವು ಇದು 10ನೇ ತರಗತಿಯ ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಕೃತಿಯ ಲಕ್ಷಣಗಳನ್ನು ನಾವು ಕುರಿತು ಚರ್ಚೆ ಮಾಡಿದ್ದೀವಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದರ ಅಭ್ಯಾಸ ಪ್ರಶ್ನೆಗಳು ನಿಮಗೆ ವಿವರಣೆ ನೀಡ್ತೀನಿ, ಒಂದು ನೋಟ್ಸ್ ತರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ಯಾವುದು ಹುಡುಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.